ತುಂಬ ಮಕ್ಕಳು ತುಂಬ ಪೇರೆಂಟ್ಸ್ಗೆ ಈ ಥರ ಇನ್ಫಾರ್ಮೇಷನ್ ರೀಚ್ ಆಗಬೇಕು. ಇದು ನನ್ನ ವೀಡಿಯೋಸ್ ರೀಚ್ ಆಗಬೇಕಂತಲ್ಲ, ಈ ಕಾಂಟೆಂಟ್ ಈ ಇನ್ಫಾರ್ಮೇಷನ್ ಅವ್ರಿಗೆ ರೀಚ್ ಆಗಬೇಕು. ಈಗ ನೋಡಿ ಸೋಷಿಯಲ್ ಮೀಡಿಯಾ ನಾವು ಹೇಗೆ ಯೂಸ್ ಮಾಡ್ಕೋತಾ ಇದ್ದೇವೆ. ಸೋಷಿಯಲ್ ಮೀಡಿಯಾ ವಾಟ್ಸಪ್ ಸ್ಟೇಟಸ್ನಾಗ ನೋಡಿ, ಯಾರ್ದೋ ಬರ್ತ್ಡೇ ಇರ್ತದೆ, ಅವ್ರ ಬರ್ತ್ಡೇಗೆ ಅವ್ರಿಗೆ ಡೈರೆಕ್ಟ್ ಫೋನ್ ಮಾಡಿ ವಿಶ್ ಮಾಡಲ್ಲ ನಾವು. ಅವ್ರ ಬರ್ತ್ಡೇದಲ್ಲಿ ಅವ್ರದ್ದೊಂದು ಯಾವುದೋ ಫೋಟೋ ತೊಗೊಂಡು ಅದಕ್ಕೆ ಹ್ಯಾಪಿ ಬರ್ಡೇ ಅಂತ ಒಂದು ಹಾಡು ಹಾಕಿ, ಫ್ಲವರ್ಸ್ ಗಿವರ್ಸು ಬಲೂನ್ಸ್ ಗಿಲೂನ್ಸ್ ಹಂಗೆ ಜಿಗ್ತಾ ಇರಬೇಕು. ಓಕೆ, ಆ ಹಾಡು ಹಾಕಿ ಅದು ನಮ್ಮ ಸ್ಟೇಟಸಲ್ಲಿ ಹಾಕ್ತೇವೆ. ಈಗ ನೋಡಿ ಇದನ್ನು ಯಾರೋ ಮೂರನೇ ವ್ಯಕ್ತಿ ನೋಡ್ತಾನೆ, ಅವನಿಗೆ ಈ ಯಾವ ವ್ಯಕ್ತಿ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹ್ಯಾಪಿ ಬರ್ಡೇ ಅಂತ ಸಾಂಗ್ ಅಲ್ಲಿ ಪ್ಲೇ ಆಗುತ್ತೆ, ಅವ್ರು ನೋಡ್ತಾರೆ, ಇವ್ರು ಹಾಕ್ತಾರೆ. ಇದು ವಿಚಿತ್ರ. ಅಕಸ್ಮಾತ್ ಯಾರು ಬರ್ತಾ ಇದೆ ವ್ಯಕ್ತಿ ಇವ್ರ ಸ್ಟೇಟಸ್ ನೋಡಿದ್ರೆ ಅವ್ನಿಗೆ ಸ್ಕ್ರೀನ್ಶಾಟ್ ತೊಗೊಂಡು ಆ ವ್ಯಕ್ತಿ ಅವ್ರ ಸ್ಟೇಟಸಲ್ಲಿ ಹಾಕ್ತಾನೆ. ಅದು ಬೇರೆಯವ್ರು ನೋಡ್ತಾರೆ. ಅರ್ಥ ಇರದೇ ಇರೋಂಥ ಡೆವಲಪ್ಮೆಂಟ್, ಅರ್ಥನೇ ಇಲ್ಲ. ಇದಕ್ಕೆ ನಾವು ದೊಡ್ಡ ದೊಡ್ಡ ಮೊಬೈಲ್ ತೊಗೊಂಡು ಸ್ಟೇಟಸ್ಸು ಗೀಟಸ್ಸು ಫೋನು ಗೀನು ಫೋಟೋ ಗಿಟು ಅಂತೇಳಿ ನಾವೇ ನಮ್ಮ ಟೆಕ್ನಾಲಜಿ ಈಗ ಯೂಸ್ ಮಾಡ್ಕೋತಾ ಇದ್ದೇವೆ. ಈಗ ಈ ಥರ ಕ್ವಾಲಿಟಿ ಇನ್ಫಾರ್ಮೇಷನ್ ನಾನು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಿದ್ದೇನೆ. ಈ ವಿಡಿಯೋ ಶೇರ್ ಮಾಡಲ್ಲ ನೀವು, ಯಾಕೆ ಹೇಳಿ? ನಿಮಗೆ ಹ್ಯಾಬಿಟ್ ಆಗಿದೆ ಆ ಥರ ಅಪ್ಡೇಟ್ ಮಾಡೋದು, ಆ ಥರ ರೀಲ್ಸು, ಆ ಥರ ಫನ್ನಿ ಥಿಂಗ್ಸು. ಸೊ ಈಗ ಇರ್ತಿರ್ಬೇಕಾದಾಗೆ ನಾವೇ ನಮ್ಮ ಟೆಕ್ನಾಲಜಿನ ಮಿಸ್ಯೂಸ್ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಟೆಕ್ನಾಲಜಿನ ಚೆನ್ನಾಗಿ ಹೇಗೆ ಯೂಸ್ ಮಾಡ್ಕೋತಾರೆ? ಸೊ ಈ ಥರ ಡೆವಲಪ್ಮೆಂಟಿಂದನೇ ನಮ್ಮ ಮಕ್ಕಳು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಕಲ್ತ್ಬಿಟ್ಟಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ತುಂಬ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿರೋದು ಪ್ರತಿಯೊಬ್ಬರಿಗೂ ಆಗ್ತಾಯಿದೆ. ನಿಮಗೆ ಗೊತ್ತಿಲ್ಲ, ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ತುಂಬ ಜನ ಬೇಜಾರಾಗ್ಬಿಟ್ಟಿದೆ ಜೀವನದಲ್ಲಿ. ತುಂಬ ರಿಸರ್ಚ್ ಮಾಡಿದ್ದೇನೆ, ಈ ವಿಷಯ ನಿಮಗೆ ಶೇರ್ ಮಾಡಬೇಕು ಅಂತ. ಸೋಷಿಯಲ್ ಮೀಡಿಯಾಯಿಂದ ನಿಮಗೆ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾಯಿದೆ. ಈಗ ಹೇಳ್ತೀನಿ ನೋಡಿ, ಒಂದು ಸೀನ್. ಯಾರೋ ಒಬ್ಬರು ಟೂರಿಗೆ ಹೋಗಿದ್ದಾರೆ, ಅವ್ರ ಫ್ರೆಂಡ್ಸ್ ಅವರು ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೆ ಹೋದ ತಕ್ಷಣ ಆ ಜನರಿಗೂ ಕೂಡ ಇದೇ ಥರ ಹುಚ್ಚು. ಯಾವುದೋ ಟೂರಿಗೆ ಹೋಗಿದ್ದೀರಿ ಅಂತಂದರೆ ಅಲ್ಲಿ ಹೋದ ನಂತರ ಅವ್ರು ಹೋಗಿರೋದು ಒಂದು ರಿಲ್ಯಾಕ್ಸ್ ಆಗೋದು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅನ್ನೋ ಇಂಟೆನ್ಷನ್ಗಿಂತ ಹೆಚ್ಚಾಗಿ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋ ಹುಚ್ಚು, ರೀಲ್ಸ್ ಮಾಡೋ ಹುಚ್ಚು ಅದಾಗಿರುತ್ತದೆ. ಅದು ಅವರು ಸ್ಟೇಟಸಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿನೂ ವಾಟ್ಸಪ್ಪಲ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡ್ತಾರೆ. ಯಾರೋ ಒಬ್ಬರು ಮನೇಲಿ ಕೂತ್ಕೊಂಡು ಆ ಸ್ಟೇಟಸನ್ನು ನೋಡ್ತಾರೆ. ಪಾಪ ಈಗ ಯಾರೋ ಲೇಡಿ ನೋಡಿದ್ರು ಅಂತ ಇಟ್ಕೊಳ್ಳಿ, ಅವ್ರ ಮನೇಲಿ ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾಗಿಬಿಟ್ಟಿರ್ತಾರೆ. ಸ್ಟೇಟಸ್ ನೋಡಿ ಅವ್ರು ಎಷ್ಟು ಮಜಾ ಮಾಡ್ತಾರೆ, ನಾವು ನೋಡಿ ಇಲ್ಲಿದ್ದೀವಿ. ಓಕೆ, ವ್ಯಕ್ತಿ ಪಾಪ ಹಸ್ಬೆಂಡ್ ಕೆಲಸಕ್ಕೆ ಹೋಗಿರ್ತಾನೆ, ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ನಡೀರಿ ಟೂರಿಗೆ ಹೋಗೋಣ. ಅವ್ನು ಯಾಕೆ ಟೂರು, ಏನು ಸಡನ್ ಏನು? ಅವ್ರ ಪಾಪ ಯಾವುದೋ ಕೆಲಸ ಬ್ಯುಸಿ ಇರ್ತಾರೆ, ಸಡನ್ ಟೂರಿಗೆ ಹೋಗೋಣ, ಏನಂಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಏನಿಲ್ಲ, ಸುಮ್ಮನೆ ಅವ್ರು ಕೆಲಸದಲ್ಲಿದ್ದೀನಿ ಈಗ ಫೋನ್ ಇಡು ಅಂದ್ರೆ ಅಂದ್ಕೊ, ನನ್ನ ಗಂಡ ಹಿಂಗೇನೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇದೆಲ್ಲ ವಿಷಯಗಳು ಸುಮ್ಮನೆ ಡಿಪ್ರೆಷನ್, ಏನೂ ಕಾರಣನೇ ಇಲ್ಲ. ಸುಮ್ಮನೆ ನೋಡೋದು ಸುಮ್ಮನೆ ಡಿಸಪಾಯಿಂಟ್ಮೆಂಟಾ? ನಿಮ್ಮ ಕೆಲಸ ನೀವು ಮಾಡಿದರೆ ಮುಗ್ದೇ ಹೋಗಿರೋದು. ಓಕೆ, ಅವ್ರ ಎಕ್ಸೈಟ್ಮೆಂಟಿಗೆ ಅವ್ರ ಫೋಟೋ ಹಾಕಿದ್ರು, ನಿಮ್ಮಲ್ಲಿ ಟೆಕ್ನಾಲಜಿ ಇದೆ ಅಂತ ನೀವು ಸುಮ್ಮನೆ ಸ್ಟೇಟಸ್ ನೋಡಿ ಸುಮ್ಮನೆ ಸ್ಯಾಡ್ ಫೀಲಿಂಗ್, ಸುಮ್ಮನೆ ಮೋಟಿವೇಶನ್ ತೆಗೆಯೋದು. ಯೂಟ್ಯೂಬ್ ಸುಮ್ಮನೆ ಮೋಟಿವೇಶನಲ್ ವೀಡಿಯೋ ಬರ್ತಾರೆ ತುಂಬ ಜನ, ಅವ್ರ ಪ್ರೊಫೆಷನ್ ಇದೆ ಮೋಟಿವೇಟ್ ಮಾಡೋದು, ಅವ್ರು ಮಾಡ್ತಾರೆ. ಜೀವನದಲ್ಲಿ ಹೀಗೆ ಆಗಬಾರ್ದಿತ್ತು, ಜೀವನದಲ್ಲಿ ನೀವು ಹೀಗೆ ಮಾಡಿ, ಜೀವನದಲ್ಲಿ ಹಾಗೆ ಮಾಡಿ. ಡಿಪ್ರೆಷನ್ ಇದ್ದಾಗ ಏನು ಮಾಡಬೇಕು, ಅದು ಇದ್ದಾಗ ಏನು ಮಾಡಿ, ಅಯ್ಯೋ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ನೋಡಿ ಸುಮ್ಮನೆ ತಲೆ ಹುಳ ಬಿಟ್ಕೊಂಡ್ಬಿಡ್ತೀರ. ನಿಮಗೆ ಏನು ಬೇಕು ಅದನ್ನು ಮಾತ್ರ ರಿಸರ್ಚ್ ಮಾಡಿ. ಓಕೆ, ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡಬೇಕಿತ್ತು, ಒಂದು ನ್ಯೂಸ್ ಅಷ್ಟೇ ರಿಸರ್ಚ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಡಿ. ಇದು ಅನ್ನೆಸೆಸರಿ. ಯಾವಾಗ ನೀವು ರಿಸರ್ಚ್ ಮಾಡ್ತೀರಾ, ಸುಮ್ಮನೆ ಯಾರೋ ಬಂದು ನಿಮಗೆ ಮೋಟಿವೇಟ್ ಮಾಡ್ತಾರೆ, ಸುಮ್ಮನೆ ಯಾರೋ ಬಂದು ಏನೋ ವಿಷಯಗಳು ತೋರಿಸ್ತಾರೆ, ಸುಮ್ಮನೆ ನೀವು ಡಿಸಪಾಯಿಂಟ್ ಆಗೋದು, ಸುಮ್ಮನೆ ಡಿಪ್ರೆಷನ್ ಆಗೋದು. ಪ್ಲೀಸ್, ಡಿಪ್ರೆಷನ್ ನಿಮಗೆ ಯಾರಿಗೆ ಸ್ಯಾಡ್ ಫೀಲ್ ಆಗ್ತಾ ಇದೆ, ಯಾರಿಗೆ ಜೀವನದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇಲ್ಲ, ಈ ಸ್ವಲ್ಪ ಮೊಬೈಲನ್ನು ದೂರ ಮಾಡಿ, ಮೊಬೈಲೇ ಬಿಟ್ಬಿಡಿ, ಟೂರಿಗೆ ಹೋಗಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಒಬ್ಬರೇ ಟೂರಿಗೆ ಹೋಗಿ ಮೊಬೈಲ್ನ ಬಿಟ್ಟು ಹೋಗಿ, ಮೊಬೈಲ್ ಹೋಗಿ ಮತ್ತೆ ಅದು ಶುರು ಹಚ್ಕೊಂಬೇಡಿ. ಓಕೆ, ಈ ಥರ ನಿಮ್ಮ ಸಮಯದಲ್ಲಿ ನೀವು ನಿಮ್ಮ ನನಗೆ ಟೆಕ್ನಾಲಜಿನ ಮಿಸ್ಯೂಸ್ ನೀವೇ ಮಾಡ್ಕೊಂಡ್ರೆ ಬೇರೆಯವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ. ನಿಮ್ಮನ್ನು ನೋಡಿ ಅವರು ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಟೂರಿಗೆ ಹೋದ್ರೆ ನೀವು 10 ಫೋಟೋ ತೆಗಿತೀರಾ, ನೀವು 10 ಜನಕ್ಕೆ ಡಿಸಪಾಯಿಂಟ್ ಮಾಡ್ತೀರಾ. ನೀವು ನೋಡ್ತಿರಲ್ಲ ಯಾರೋ ಅವ್ರು ಹಂಗೆ ಫೋಟೋಗೆ ನಾ ಈ ಥರ ಫೋಟೋ ತೆಗಿತೀನಿ, ನಾ ಈ ಥರ ರೀಲ್ ಮಾಡ್ತೀನಿ, ತಲೆ ಕೆಟ್ಟವ್ರ ಥರ ರೀಲ್ ಮಾಡ್ತಾರೆ. ರೀಲ್ಸ್ ಮಾಡೋದೇ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಅಕ್ಕಿ ಎಷ್ಟು ಚೆನ್ನಾಗಿ ರೀಲ್ ಮಾಡಿದ್ದಾಳೆ, ನನ್ನ ಮಗಳು ಚೆನ್ನಾಗಿ ರೀಲ್ ಮಾಡ್ತಿದ್ದಾಳೆ, ಅವ್ರು ಇದು ಹಿಂಗಾಗಿನೇ ನಮ್ಮ ಟೆಕ್ನಾಲಜಿ ನಾವು ನಮ್ಮ ಮಿಸ್ಯೂಸನ್ನು ಕಲ್ತ್ಕೊಂಡ್ಬಿಟ್ಟಿದ್ದೇವೆ. ಓಕೆ, ಸೊ ಈ ಥರ ಇರೋ ವಿಷಯಗಳನ್ನ ನಾವು ಶೇರ್ ಮಾಡಿ ಅಂತಿದ್ದೀನಿ. ನೀವು ಶೇರ್ ಮಾಡಲ್ಲ, ನೀವು ಮಾಡಲ್ಲ ಕಣ್ರಿ, ಇದೆಲ್ಲ ವಿಷಯ ಶೇರ್ ಮಾಡಲ್ಲ. ನಿಮ್ಮದೇ ಆದಂಥದ್ದು ಪ್ರಿಫರೆನ್ಸ್ ಇದೆ, ಆ ಥರ ವಿಷಯಗಳನ್ನೇ ಶೇರ್ ಮಾಡ್ತೀರಾ. ಗುಡ್ ಮಾರ್ನಿಂಗ್ ಅನ್ನೋದೇ ಸ್ಟೇಟಸಲ್ಲಿ ಹಾಕ್ತೀರಾ, ಫ್ಲವರ್ ಇಟ್ಕೊಂಡು ನಿಂತ್ಕೊಂಡು ಇರೋದೇ ಗುಡ್ ಮಾರ್ನಿಂಗ್ ಅಂತ ಸ್ಟೇಟಸ್. ಸುಮ್ಮನೆ ಇದೇ ನಮ್ಮ ಒಂದು ಹ್ಯಾಬಿಚುವಲ್ ಆಗಿದೆ. ಲೆಟ್ ಅಸ್ ಚೇಂಜ್ ಅವರ್ ಸೆಲ್ಫ್. ಚೇಂಜ್ ಸ್ಟಾರ್ಟ್ಸ್ ವಿತಿನ್ ಅಂತಾರೆ. ನಾವು ಸ್ವಲ್ಪ ಬದಲಾವಣೆ ಆಗೋಣ, ಅದಾದ ನಂತರ ಯಾರಿಗೋ ಬದಲಾವಣೆ ಆಗೋಕ್ಕೆ ನಾವು ಬದಲಾಗ್ರಿ ಅಂತ ಹೇಳೋಕ್ಕೆ ಅನುಕೂಲ. ಸೊ ಇದೇ ರೀತಿ ದಯವಿಟ್ಟು ಅಷ್ಟಾಗೂ ಕೆಲವೊಬ್ಬರು ತುಂಬ ಸಪೋರ್ಟಿವ್ ವ್ಯಕ್ತಿಗಳಿರ್ತೀರ, ದಯವಿಟ್ಟು ಈ ವಿಷಯನ ಶೇರ್ ಮಾಡಿ. ತುಂಬ ಮಕ್ಕಳಿಗೆ ರೀಚ್ ಆಗಬೇಕು, ತುಂಬ ಫ್ಯಾಮಿಲಿಗೆ ರೀಚ್ ಆಗಬೇಕು. ನಮ್ಮ ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡಿಕೊಂಡು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ.